ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್. ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮಕ್ಕಳು ಚಿಕ್ಕವರು ಆ ಟೈಮಲ್ಲಿ ನಡಿಬಾರ್ದು ನಡೆಯುತ್ತೆ. ಹೌದು ಹೌದು. ನಿಮ್ ಫಸ್ಟ್ ಗೊತ್ತಾಗಿದೆ ಹೇಗೆ? ನನಗೆ ಗೊತ್ತಾಗಿದ್ದು ಒಂದು ವರ್ಷ ಆದ್ಮೇಲೆನೆ ಗೊತ್ತಾಗಿದ್ದು. ನಾನು ಫೋನ್ ಮಾಡಿದಾಗ ಮೋತಿಮಲ್ಲಿ ಅಲ್ಲಿ ಒಬ್ರು ರಾಮಚಂದ್ರು ಅಂತ ಟೆಲಿಫೋನು ನೋಡ್ಕೋತಿದ್ರು, ಅವ್ರು ಹೇಳಿದ್ದೆಲ್ಲ. ಆಗ ನನ್ಗೊಂದ್ ಸ್ವಲ್ಪ ಏನೋ ಇದೇನಿದು ನಾನು ಕೇಳ್ತಿರೋದು ನಿಜಾನ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಒಂದಕ್ಕೊಂದು ಲಿಂಕ್ ಮಾಡಿದೆ. ಅದಕ್ಕೆ ಒಂದು ವರ್ಷದಿಂದ ಬರ್ತಿರ್ಲಿಲ್ವೇನೋ ಮನೆಗೆ, ಏನು ಒಂದ್ಸರಿ ಮಾತಾಡ್ಬೇಕು ಅವ್ರ ಜೊತೆ ಅಂತ ನಾನು ನೆಕ್ಸ್ಟ್ ಡೇನೆ ಅವ್ರು ಹೇಳಿದ್ಮೇಲೆ ಬನ್ನಿ ನೀವು ಇಲ್ಲಿ ಅಂತ ಕರೆದ್ರು ಅವರು ರಾಮಚಂದ್ರು. ನನ್ನನ್ನು ಎಲ್ಲೂ ಇವ್ರು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಶೂಟಿಂಗ್ ಅಲ್ಲಿ ಅವಾಗ ಜೊತೆಲೊಬ್ರು ಇದ್ರೆ ಅವ್ರಿಗೆ ಊಟ ತಿಂಡಿ ಅವ್ರ ರೂಮ್ ಬಾಡಿಗೆ ಕೊಡೋದು ಕಷ್ಟ ಆಗಿತ್ತು ಆ ಕಾಲದಲ್ಲಿ. ಆದ್ರಿಂದ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರು ಜಾಸ್ತಿ. ಅವರೊಬ್ರು ಹೋಗ್ಬರೋರು. ಅವಾಗೆಲ್ಲ ಕೆಂಪಸ್ಸಲ್ಲೇ ಪಾಪ ಅವರು ಓಡಾಡ್ತಾ ಇದ್ದು, ಕಾರು ಏನು ಕೊಡ್ತಿರ್ಲಿಲ್ಲ ಅಂತ. ಹಂಗೆ ಎಲ್ಲ ಸೌಕರ್ಯ ಇದ್ದಾಗ ನನ್ನ ಅವ್ರು ಕರ್ಕೊಂಡು ಹೋಗ್ಲಿಲ್ಲ ಎಲ್ಲೂ. ವಿಷಯ ಗೊತ್ತಾಗ ನಾನು ಬೆಂಗಳೂರಿಗೆ ಹೋಗ್ತೀನಿ, ಅವ್ರು ಇರಲ್ಲ ಅಲ್ಲಿ. ಆಮೇಲೆ ಎಲ್ಲೋ ಕಿತ್ತೂರು ನಾಟಕಕ್ಕೆ ಹೋಗಿದ್ದಾರೆ ಅಂತ ವಿಷಯ ಗೊತ್ತಾಗುತ್ತೆ ಎಲ್ಲರೂ ಸೇರಿ. ಸರಿ, ನಾನು ಅಂಬರೀಷ್ ಅವ್ರಿಗೆ ಹೇಳ್ಬೇಕು, ಅವರು ಮೈಸೂರಿನವರೇ, ನಮಗೆ ತುಂಬ ಪರಿಚಯ, ನನಗೂ ಪರಿಚಯ ಅವ್ರಿಗೂ ಪರಿಚಯ, ಅವ್ರಿಗೆ ಹೇಳ್ಬೇಕು ಅಂತ ಹೋಗ್ತೀನಿ. ಅವರು ಮೊದ್ಲೇ ಅವ್ರು ಕರೆದು ಇವ್ರನ್ನ ತುಂಬಾ ಸರಿ ವಾರ್ನ್ ಮಾಡಿದ್ರಂತೆ. ಆಮೇಲೆ ನನ್ಗೆ ಹೇಳಿದ್ರು, ಅದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ನನ್ಗೆ ಇಲ್ಲಿ ಮನೆಗೆ ಬಂದು ಹೇಳಿದ್ರು, ನಾನು ವಾರ್ನ್ ಮಾಡಿದೆ, 2-3 ಶೂಟಿಂಗಲ್ಲೇ ಸಿಕ್ಕಿದ್ರು, ವಾರ್ನ್ ಮಾಡಿದೆ, ನಿಮಗ್ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೆ ನಾನು ಅಂದ್ರು. ಇಲ್ಲ ಸರ್, ನನ್ಗದೇನು ಗೊತ್ತಿರ್ಲಿಲ್ಲ ಅಂತ ಹೇಳಿದೆ. ಹಂಗಾಗಿ ಆಮೇಲೆ ಮತ್ತೆ ಗೊತ್ತಾಗಿ ನೀವು ಲೋಕೇಶ್ ಅವ್ರಿಗೆ ಕೇಳಿದಾಗ ಅವ್ರ ರಿಯಾಕ್ಷನ್ ಏನಿತ್ತು? ಅದೇ ಅವ್ರ ರಿಯಾಕ್ಷನ್ ಏನ್ ಹೇಳಿದ್ರು ಅಂದ್ರೆ, ನನಗೆ ಹಿಂಗೆ ತಪ್ಪಾಗೋಗಿದೆ, ಈಗ ಅದನ್ನ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರು. ಯಾಕೆ ಸರಿ ಮಾಡ್ಕೊಳಕ್ ಆಗಲ್ಲ, ನಾವು ಫಿಲಂ ಚೇಂಬರ್ಗೆ ಹೋಗೋಣ. ಇಲ್ಲ, ನನ್ಗಂಗ್ ಬಿಡಕ್ಕಾಗಲ್ಲ, ಬಿಟ್ರೆ ಒದಿತಾಳೆ, ಫುಟ್ಬಾಲಲ್ಲಿ ಒದ್ದಂಗೆ ಒದಿತಾಳೆ, ನನ್ನ ಜೀವನ ನಂಗೆ ಕಷ್ಟ ಆಗುತ್ತೆ, ಹಂಗಾಗಲ್ಲ. ಭಾಳ ಎದುರ್ತಿದ್ರು ಆಕೆಗೆ. ಸೊ ನಾನಂದೆ, ಯಾಕೆ ಎದ್ರುಕೋಬೇಕು, ಅವ್ರಿಗೂ ಫ್ಯಾಮಿಲಿ ಇದೆಯಲ್ಲ, ಬನ್ನಿ ನಾವು ಫಿಲಂ ಚೇಂಬರ್ಗೆ ಹೋಗೋಣ, ದೊಡ್ಡವ್ರನ್ನ ಮೀಟ್ ಮಾಡಿ ಹೇಳೋಣ ಅಂತ ಹೇಳಿದ್ದೆ. ಆಯ್ತು ಅಂತೆಲ್ಲ ಹೇಳಿದ್ರು. ಅಷ್ಟು ಬೆಳಗ್ಗೆನೆ ಅಲ್ಲಿಂದ ಫೋನ್ ಬಂದು ಇಲ್ಲಿಗೆ ಹೊರಟೋದ್ರು. ಅವ್ರ ಮನೆ ಹತ್ರ ನಾನು ಅವತ್ತು ಹೋಗಿದ್ದೆ, ಬೆಂಗಳೂರಿಗೆ ಅಂಬರೀಷ್ ಅವ್ರನ್ನ ನೋಡಕ್ ಹೋಗಿದ್ನಲ್ಲ, ಅವಾಗ ನಾನು ಹೋಗಿದ್ದೆ. ಸುಧಾಕರ್ ಅಂತ ಒಬ್ರು ಇದ್ರು, ರಾಕ್ಲೇನ್, ಅವ್ರು ನನ್ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಗಲಾಟೆ ಮಾಡಕ್ ಯಾರಿದ್ದಾರೆ, ಯಾರು ಇಲ್ವಲ್ಲ. ನಾನು ಕೇಳಿದೆ ಎಲ್ಲಿ ಅಂತ, ನಮ್ಮ ಮನೆಯವ್ರು ಎಲ್ಲಿ ಅಂತ ಕೇಳಿದೆ. ಅವ್ರ ತಾಯಿ ಇದ್ರು. ಅಷ್ಟರಲ್ಲಿ ಅವ್ರ ಅಕ್ಕಪಕ್ಕದವರೆಲ್ಲ ನನ್ನ ನೋಡಿ ಬಂದ್ರು ರೋಡಲ್ಲಿ. ನಾನು ಅಳ್ತಾ ಇದ್ನಲ್ಲ, ಅವರೆಲ್ಲ ಬಂದ್ರು ನನ್ನ ಹತ್ರ ಬಂದು ಏನು ಅಂತ ಕೇಳಿದ್ರು. ನಾನು ಹಿಂಗೆ ಹೇಳ್ದೆ, ನಮ್ಮ ಮನೆಯವ್ರದ್ದು ಹಿಂಗಾಗಿದೆ ಅಂತ. ಅವರೆಲ್ಲ ಅವರು ಎಲ್ಲ ಬೈದ್ರು ಅವ್ರಿಗೆ. ಎದುರುಗಡೆ ನಾನು ಯಾವತ್ತೂ ಮೀಟ್ ಮಾಡಿಲ್ಲ. ಒಂದು ಡ್ರಾಮಾದಲ್ಲಿ ಇಲ್ಲಿ ನನಗೆ ಸಿಕ್ಕಿದ್ರು. ಅಂದ್ರೆ ನಾನೇನ್ ಮಾತಾಡಿಲ್ಲ ಅವ್ರ ಜೊತೆ, ನಮ್ಮನೆಯವರೇ ಪರಿಚಯ ಮಾಡ್ಕೊಟ್ರು ಅಷ್ಟೇ. ಅದೊಂದ್ ಸಾರಿ ಮೀಟ್ ಆದ್ಮೇಲೆ ಮತ್ತೆ ಮೀಟ್ ಆಗಿದ್ದು ನಾನು ಬೆಂಗಳೂರಲ್ಲೂ ಮೀಟ್ ಆಗಿಲ್ಲ. ಇನ್ನೊಂದ್ಸರಿ ಅದೇ ಅಲ್ಲಿ ಇದೆಲ್ಲ ಆದ್ಮೇಲೆ ಅಂತ್ಯ ಅಲ್ಲಿ ಹೊಸಪೇಟೆಗೆ ಹೋದಾಗ ನೋಡಿದ್ದೆ. 2 ಸಾರಿ ನೋಡ್ರಿ ದೈಮನ. ಹಾಗದೆ ಏನಾಗುತ್ತೆ ನೋಡಿ, ಅಲ್ಲಿ ನಾವು ಆ ದುರಂತನ ಇವ್ರಿಗೆ ಇದಿಲ್ದಂಗ್ ಮಲಗಿದ್ದಾರೆ, ಈಗ ಚೆನ್ನಾಗಿದ್ದಾರೆ. ಅವ್ರ ಕಡೆಯವರೇ ಕರ್ಕೊಂಡೋದ್ರು ನನ್ನ ಅಲ್ಲಿಗೆ. ನೋಡಿ ಅವ್ರು ಚೆನ್ನಾಗಿದ್ದಾರೆ ಅಂತ. ಇವ್ರಿಗೆ ಏನು ಜ್ಞಾನ ಇರಲಿಲ್ಲ. ಇವ್ರು ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಗಲಾಟಿಲಿ ನಾವು ವ್ಯಾನುಗೇನು ನೋಡ್ತಾ ಇದ್ದೆ ನಾನು. ಈಗ ನನಗೆ ಇಷ್ಟು ಇದು ತೀರಾ ಡೇಂಜರ್ ಅಂತ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಕರ್ಕೊಂಡೋದ್ರೆ ಹುಷಾರಾಗ್ತಾರೆ ಡಾಕ್ಟರ್ ಅಂದ್ರು. ಇಲ್ಲಿ ನಮಗೆ ಬೇಕಾಗಿದ್ದ ಎಕ್ವಿಪ್ಮೆಂಟ್ಸ್ ಇಲ್ಲ, ಆದ್ರಿಂದ ನಾ ಬೆಂಗಳೂರು ಕರ್ಕೊಂಡೋದ್ರೆ ಅನುಕೂಲ ಅಂದ್ರಲ್ಲ, ಆ ಥರ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲೋದ್ರೆ ಹುಷಾರಾಗ್ತಾರೆ. ಚಿಕ್ಕ ಯಜಮಾನ್ರದ್ದು ಶೂಟಿಂಗ್ ನಡೀತೈತಿ, 2 ದಿನ ಕೆಲಸ ಮಾಡಿದ್ರು, ಅದಕ್ಕೆ ನಾಳಿದ್ದು ಅಟೆಂಡ್ ಆಗ್ಬೋದು, ಆ ಥರದೊಂದು ಭ್ರಮೆಯಲ್ಲಿ ನಾನಿದ್ದೆ. ಅಲ್ಲಿಂದ ರಾತ್ರಿ ಬಂದು ಬೆಳಗ್ಗೆ ನಾವು ತಲುಪಿದ್ದು ಬೆಂಗಳೂರನ್ನ. 5 ಗಂಟೆ 6 ಗಂಟೆಲಿ ತಲುಪಿದ್ದು. ಸಂಜಾನ್ಗೆ ಹೋದ್ವಿ. ಅಷ್ಟ್ರಲ್ಲಿ ಹಿಂಗಾಯ್ತು. ಇನ್ಸಿಡೆಂಟ್ ಆಗುತ್ತೆ, ಇದೆಲ್ಲ ಆದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಯಾಕೆ ಅನ್ಸುತ್ತೆ? ಅಲ್ಲ, ಅಲ್ಲಿ ಏನಾಯ್ತು ಅಂತಂದ್ರೆ, ಆಕೆ ಏನು ಕುಡ್ದಿಲ್ಲ ಅಂತ ನನ್ನ ಮನ್ಸಿಗೆ ಹೇಳ್ತಿತ್ತು. ಆಕೆ ಸ್ಥಿತಿ ನೋಡಿ ಅವ್ರೇನು ಕುಡ್ದಿಲ್ಲ. ಇವ್ರಿಗೆ
ಇವ್ರು ಕುಡ್ದಿದ್ದಾರೆ, ಇಬ್ರು ಒಂದೇ ಕಡೆ ಇದ್ದಾರೆ, ಬಾಗ್ಲಾಕೊಂಡಿದ್ದಾರೆ, ಪತ್ರ ಬರ್ದಿದ್ದಾರೆ, ನಾವಿಬ್ರು ಕುಡ್ದಿದೀವಿ ಅಂತ ಬರೆದಿದ್ದಾರೆ. ಇವ್ರು ಯಾಕೆ ಇವ್ರಿಗೆ ಹಿಂಗಾಯ್ತು ಇವ್ರಿಗೆ ಹಿಂಗಾಯ್ತು ಅಂತ ಒಂದು ಪ್ರಶ್ನೆ ನನಗೆ ಅಲ್ಲೇ ಉಟ್ಕೊಂಡು ಇನ್ಸ್ಪೆಕ್ಟರ್ಗೆಲ್ಲ ಈ ಮಾತು ಹೇಳಿದೆ. ತುಂಬಾ ಲೆಟರ್ಗಳು ಬರ್ದಿದಾರಮ್ಮ, ಕುಡಿದ್ಬಿಟ್ಟಿದೀವಿ ಇಬ್ರುನು, ನಾವು ವಿಷನ ಅಂತ ಬರ್ದಿದ್ದಾರೆ ಅಂತ. ಅಷ್ಟೇ ಅನ್ಕೊಂಡ್ ಬಂದ್ಮೇಲೆ ಇಲ್ಲಿ ಕೆಲವು ಪತ್ರಕರ್ತರೇ ಬಂದು ನನಗೆ ಹೇಳಿದ್ರು, ಆ ಥರ ಅನುಮಾನ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ. ನನಗೆ ಮೈಸೂರಿನ ಪತ್ರಕರ್ತರೆಲ್ಲ ಬಹಳ ಸಹಾಯ ಮಾಡಿದ್ರಾಗ. ನೀವು ಬಿಡ್ಬೇಡಿ, ನಾವಿದೀವಿ ನಿಮ್ಮ ಸಪೋರ್ಟ್ಗೆ. ಪಾಪ ಎಲ್ಲರೂ ನನ್ನ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿದ್ದು ಎಲ್ಲ ಅವ್ರುಗಳೇ ಮಾಡಿದ್ದು. ಬನ್ನಿ ನೀವು ಇವತ್ತು ಈ ಮಿನಿಸ್ಟರ್ ಬರ್ತಾರೆ, ಬನ್ನಿ ಇಂಥ ಕಡೆ ಹೋಗೋಣ ಅಂತ ನನ್ನ ಅವರೇ ಕರ್ಕೊಂಡೋಗಿದ್ದು. ಕಂಪ್ಲೇಂಟ್ ಕೊಟ್ಟು ಬಂಗಾರಪ್ಪನ ಮಿನಿಸ್ಟರ್ ಆಗಿದ್ದಾಗ ನಾನು ಅವ್ರನ್ನ ಹೋಗಿ ಮೀಟ್ ಮಾಡಿದೆ. COD ಕೇಸ್ಗೆ ಹಾಕ್ಬೇಕು ಅಂತ ಇಮಿಡಿಯೇಟ್ ಅವರು ಅದನ್ನ ಸ್ಯಾಂಕ್ಷನ್ ಮಾಡಿಕೊಟ್ರು. ಅಲ್ಲ, ಈ ವಿಷಯ ಇದರಲ್ಲಿ ಡಿಂಗ್ರಿ ನಾಗರಾಜ್ ನನಗೆಲ್ಲಿ ಸಿಗ್ತಾರೆ ಹೇಳಿ? ಅವರು ಅಲ್ಲಿ ಬಳ್ಳಾರಿಲಿ ಅವತ್ತು ರಾತ್ರಿ ಇದ್ರು. ಅವ್ರನ್ನ ನಾವು ಒಂದು ವ್ಯಾನ್ ಮಾಡಿದ್ವಿ ನಮ್ಮನೆಯವ್ರನ್ನ ಕರ್ಕೊಂಬರಕ್ಕೆ ಅಂತ. ಅವರು ಡಿಂಗ್ರಿ ನಾಗರಾಜ್ ಹೇಳ್ತಾರೆ, ಅವಳನ್ನು ಇಲ್ಲೇ ಈ ವ್ಯಾನಲ್ಲೇ ಕರ್ಕೊಂಡು. ಅವಾಗ ನಂಗೆ ಸ್ವಲ್ಪ ಕೋಪ ಬಂತು, ಇದು ನಾವು ಮಾಡ್ಕೊಂಡಿರೋದು, ನಮ್ಮ ಸ್ಥಿತಿ ಹಿಂಗಾಗಿದೆ, ನಿನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ನೀನೊಬ್ಬ ಹೋಪ್ಲೆಸ್ ಫೆಲೋ ಅಂತ ಅಷ್ಟು ಮಾತಾಡ್ತೇನೆ. ಅಷ್ಟು ಮಾತಾಡಿ ನಮ್ಮ ಪಾಡಿಗೆ ನಾವು ಬಂದ್ವಿ. ನಮ್ಗೆ ಇಲ್ಲಿ ಸೀರಿಯಸ್ ಆಗಿದೆ. ನಂದು ನನ್ನ ಮಕ್ಕಳು ಬೀದಿಲಿ ಇದ್ದಾರೆ, ನಾವು ಬೀದಿಲಿ ನಿಂತಿದ್ದೀವಿ, ನಮ್ಗೇನು ಗೊತ್ತಿಲ್ಲ, ಓದೋರು ಬರಲಿಲ್ಲ. 27ಕ್ಕೆ ಇವನ್ ಬರ್ತ್ಡೇ ಇತ್ತು, ಅಪ್ಪನ ಕಾಯ್ಕೊಂಡು ಈ ತರ ಇದು ಮೇಲ್ ಮನೇಲಿ ಇದ್ವಿ ನಾವು, ಕಾಯ್ತಾ ಇದ್ದಾನೆ ಚೇರಲ್ಲಿ, ಅಪ್ಪ ಬಂದಿಲ್ಲ. ಈಗ ಬರ್ತೀನಿ ಅಂತ ತುಂಬಾ ನಮ್ಮನ್ನ ಕಾಯಿಸ್ಬಿಟ್ಟಿದ್ದಾರೆ. ಆಮೇಲೆ 1 ವರ್ಷದಲ್ಲಿ ಇದೆ ಕಾದು ಕತ್ತೆ ಹಿಂಗ್ ತಿರ್ಕೊಂಡ್ಬಿಟ್ಟಿದೆ ನನಗೆ. ಹಂಗೆ ಸುಳ್ಳು ಹೇಳೋದು, ಈಗ ಬರ್ತೀನಿ ಅಂತ. 8 ದಿನ ಈ ಕಡೆ ಬರಲ್ಲ. ಆಮೇಲೆ ಒಂದ್ ಪಕ್ಷ ಬಂದ್ರು ನಮ್ಮತ್ತೆ ನಾನು ಈಗ ಹೋಗ್ಬೇಕು ಅಂತ ಹೇಳೋರು. ಬುದ್ಧಿ ಸ್ಥಿಮಿತಲೇ ಇರ್ಲಿಲ್ಲ. ಓ ಅದೆಲ್ಲ ಕೇಸ್ ಆಗುತ್ತೆ. ಒಂದ್ ಸ್ವಲ್ಪ ದಿನ ಬಿಟ್ಟು ಅವರು ನನ್ಗೆ ಆವಾಗ ಅವರು ರೇವಣಸಿದ್ದಯ್ಯ ಅವ್ರು ಇದ್ರು, ಅವ್ರಿಗೂ ಹೇಳ್ಬಿಟ್ಟು ಬಂದಿದ್ದೆ ಇದೆಲ್ಲ. ಆಮೇಲೆ ಅವ್ರು ಒಂದಿನ ನಂಗೆ ಫೋನ್ ಮಾಡಿ, ನಾನು ಅವ್ರನ್ನ ಕೇಳಿದೆ, ಸರ್ ಇಬ್ರು ಕುಡ್ದಿದ್ದಾರೆ ಅಂತ ಹೇಳ್ತಾರೆ, ಆಮೇಲೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಇವ್ರದ್ದಾಗಿದೆ, ಇದರಲ್ಲಿ ಪಾಯ್ಸನ್ ಅಂತ ಹಾಕಿದ್ದಾರೆ, ಅವ್ರದ್ದು ಎಲ್ಲ ತೆಗ್ದಿರ್ತಾರಲ್ಲ ಹೊಟ್ಟೆದು, ಅದೇನು ಸರ್ ಅದು? ಓ ಹೌದಲ್ಲ, ಅದನ್ನ ನೋಡ್ತೀನಿ ಅಂತ ನೆಕ್ಸ್ಟ್ ಡೇನೆ ಕಳಿಸಿದ್ದಾರೆ. ಅಲ್ಲಿ ಹೊಟ್ಟೆಲಿ ಏನು ಇಲ್ಲ ಅಂತೆ. ಸೊ ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ರೇವಣಸಿದ್ದಾರೆ. ಅವತ್ತೇ ನನಗೆ ಶಬಾಷ್, ನೀವು ನಮ್ಗೆ ಐಡಿಯಾ ಕೊಟ್ಟಿದ್ಕೆ ಇದು ಇಷ್ಟು ನಾವು ಮುಂದುವರ್ಸಿದ್ವಿ, ಆಕೆನೇ ಕುಡ್ಸಿರೋದು ಅಂತ. ಆಮೇಲೆ ಆಕೆನ ಅವರು ಅರೆಸ್ಟ್ ಮಾಡಿದ್ದು. ಯಾರಿಗಾರು ಗೊತ್ತಾಗುತ್ತಲ್ವಾ, ನೀವು ಚೆನ್ನಾಗಿದ್ದೀರಾ, ಅವ್ರು ಹಂಗಿದ್ದಾರೆ ಅಂದ್ರೆ ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡ್ತಾರಲ್ವಾ. ಅದಲ್ಲದೆ ನನ್ನ ಡಾಕ್ಟರ್ ಮಗಳು, ನಾನು ನಮ್ಮ ತಂದೆ ಜೊತೆ 1000 ಪೇಷಂಟ್ ನೋಡಕ್ಕೆ ಬ್ಯಾಗ್ ಹಿಡ್ಕೊಂಡು ಜೊತೆಲಿ ಹೋಗ್ತಿದ್ದು ಸಣ್ಣ ವಯಸ್ಸಿಂದ. ನನಗೆ ಗೊತ್ತಾಗುತ್ತೆ ಯಾವ ರೋಗಿಗೆ ಏನಾಗಿದೆ ಅಂತ. ಅಷ್ಟು ತಿಳುವಳಿಕೆ ನಮ್ಮ ತಂದೆ ಜೊತೆಯಿಂದ ನಂಗೆ ಸಿಕ್ಕಿದೆ. ಹಂಗಾಗಿ ನಾನು ಅವತ್ತೇ ಹೇಳಿದೆ ಅವ್ರಿಗೆ, ಈಕೆ ಏನು ಕುಡ್ದಿಲ್ಲ ಅಂತ. ಕುಡಿದೇ ಇದ್ರೂನು ಆಕೆ ಎನಿಮಾ ಎಲ್ಲ ತಗೊಂಡಿದ್ದಾರೆ. ಅಲ್ಲಿ ನನ್ನ ಹೆಸರು ಕೊಟ್ಟಿದ್ದಾರೆ, ನಾನು ಅವರೇ ಪಾರ್ವತಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಬೇಸಿಸ್ ಮೇಲೆ ಅಲ್ಲಿ ಅವ್ರ ಫ್ಯಾಮಿಲಿ ಇನ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಮನೆಯವರು ಲಾಸ್ಟ್ ಅಲ್ಲಿ ಹೇಳಿದ್ದಾರೆ, ನನ್ನ ಫ್ಯಾಮಿಲಿ ಅಲ್ಲಿದೆ ಮೈಸೂರಲ್ಲಿ, ನನಗೆ 2 ಮಕ್ಕಳಿದ್ದಾರೆ ಅಂತ ಅವ್ರು ಆಮೇಲೆ ಹೇಳಿದ್ದಾರೆ. ಹೇಳಿದ್ಮೇಲೆ ಇಲ್ಲಿ ಪೊಲೀಸ್ನವ್ರು ನಮ್ಮನ್ನು ಕರೆದಿದ್ದು. ಅಲ್ಲಿ ತನಕ ಆಕೆನೆ. ಆಮೇಲೆ ಒಂದ್ಸರಿ ಅಂಬರೀಶ್ ಅವ್ರ ಮನೆ ಗೃಹ ಪ್ರವೇಶಕ್ಕೂ ಈಕೆ ಅಲ್ಲಿಗೆ ಫೋನ್ ಮಾಡಿದ್ದಾರೆ ನಮ್ಮ ಮನೆಯವ್ರಿಗೆ. ಅಂಬರೀಶ್ ಅವ್ರು ಚೆನ್ನಾಗಿ ಬೈದಿದ್ದಾರೆ ಫೋನಲ್ಲಿ. ಏನ್ ಅವ್ರ ಹೆಸರು ಹೇಳ್ಕೊಂಡು ಪಾರ್ವತಿ ಅಂದ್ರೆ ಕೊಡ್ತಾರೆ ಫೋನು ಅಂತ ಚೆನ್ನಾಗಿ ಬೈದಿದ್ದಾರೆ ಅಲ್ಲಿ ಅಂಬರೀಶ್ ಅವರು. ಅವ್ರ ಹೆಸರು ಹೇಳ್ಕೊಂಡು, ಪಾಪ ಅಮ್ಮ ಮನೆ ಬಿಟ್ಟು ಆಚೆ ಬರಲ್ಲ, ಬರ್ದೇ ಇದ್ದ ಹೆಂಗ್ಸ್ ಮೇಲೆ ನೀನು ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಇದ್ ಮಾಡ್ತಿದ್ಯಾ ಅಂತ ಬೈದಿದ್ದಾರೆ. ಇದೆಲ್ಲ ನಮಗ್ ಗೊತ್ತಿಲ್ಲ ನೋಡಿ. ಆಮೇಲೆ ನಾನು ಪ್ರೀತಿಸಿ ಮದ್ವೆ ಆಗಿದ್ದು ನನ್ ಗಂಟ ಇಷ್ಟು ಸುಳ್ಳು ಹೇಳ್ತಾರೆ ಅಂತನಾಗ್ಲಿ, ಇಷ್ಟು ಮೋಸ ಮಾಡ್ತಾರೆ ಅಂತನಾಗ್ಲಿ ನಾನ್ ಮನಸ್ಸಲ್ಲೂ ನಂಬೇ ಇರ್ಲಿಲ್ಲ. ಇದು ಅವ್ರಾಗೆ ನನಗೆಲ್ಲ ಹೇಳಿದ್ಮೇಲೆ ಗೊತ್ತಾಯ್ತು ಇದು ಹಿಂಗೂ ನಡೀತದ ಅಂತ. ನಮ್ಮನೆಯವ್ರು ಸುಳ್ಳೇ ಹೇಳಲ್ಲ ಅಂತ ನಾನು, ಅಯ್ಯೋ ಸತ್ಯ ಹರಿಶ್ಚಂದ್ರ ಅಂತ ಅವ್ರನ್ನ ನಂಬಿಟ್ಟಿದ್ದೆ ನಾನು. ಆ ತರದ ಪ್ರೀತಿ ನಮ್ದು. ಹೊಟ್ಟೆಗಿಲ್ದೇ ಇದ್ರು ಊಟ ಮಾಡ್ಬೇಕು ಅಂತ ಏನಿರ್ಲಿಲ್ಲ. ಪ್ರೀತಿಗೆ ಬಹಳ ಬೆಲೆ ಕೊಡ್ತಿದ್ದೆ. ಪ್ರೀತಿಲೇ ಮೋಸ ಮಾಡಿದ್ದು. ಮಕ್ಕಳನ್ನ ಸಿನಿಮಾಕ್ಕೆ ಸೇರ್ಸೋದ್ ಬೇಡ ಅಂತ ಹೇಳಿರ್ತಾರೆ. ನಮ್ಮನೆಯವ್ರಿಗೆ ಇಷ್ಟ ಇರಲಿಲ್ಲ. ಚಿತ್ರರಂಗ ಬೇಡ, ಅವಳನ್ನು ಓದಿಸ್ಬೇಕು ಇವನನ್ನು ಓದಿಸ್ಬೇಕಂತ ಅವ್ರಿಗೆ ಆಸೆ ಇತ್ತು.
ಮತ್ತೆ ನಾನು ಆ ವಿಷಯಕ್ಕೇನು ಹೋಗಿರ್ಲಿಲ್ಲ. ಒಂದ್ಸರಿ ಅಂಬರೀಷ್ ಅವರೇನೆ ನಮ್ಮನ್ನು ಮಾತಾಡಿಸ್ಬೇಕು ಅಂತ ನಮ್ಮ ಮನೆಗೆ ಬಂದ್ರು, ಮೇಲಿದ್ವಿ ನಾವು. ಆಗ ಅವರೇನೆ, ಅಮ್ಮ ಇವಳನ್ನ ಸೇರಿಸಿ ಅಮ್ಮ ಅಂತಂದ್ರು. ಅಯ್ಯೋ ಬೇಡಿ ಸರ್, ನಮ್ಗೆ ಚಿತ್ರರಂಗ ಇನ್ನು ಸಾಕು, ಅವಳು ಓದ್ಲಿ. ಅವಳು ಅವಾಗ ಫಸ್ಟ್ PUC ಓದ್ತಿದ್ಲು. ಯಾಕಮ್ಮ ಆಗಂತೀರಾ, ಅವ್ರಿಗಂಗಾಯ್ತು ಅಂತ ಇವ್ರಿಗೂ ಆಗುತ್ತೆ, ಇವ್ರಣೆ ಬರೋನು ನಾವು ಬರಿತೀವ. ಒಂದು ಸಿನಿಮಾ ನಡೀತಾ ಇದೆ, ಅದು ಮಿಸ್ಟರ್ ಅಭಿಷೇಕ್ ಅಂತ. ಅದರಲ್ಲಿ ಒಂದು ರೋಲ್ ಇದೆ, ತಂಗಿ ರೋಲು, ಮಾಡ್ಲಿ ಬಿಡಿ ಅಂತ. ಪಾಪ ಅವಳಿಗೇನು ಗೊತ್ತಿಲ್ಲ. ಆಗ ನಾನು ಅನ್ಕೊಂಡೆ ಇದು ನಮ್ಗೆ ಬೇಡ ಅಂತ. ಆಗ ಅವ್ರು ಹೇಳಿದ್ರು, ಏನು ಯೋಚನೆ ಮಾಡಬೇಡಿ, ನಮ್ಮ ಮನೇಲಿ ನಾನು ಕರ್ಕೊಂಡೋಗಿ ಇಟ್ಕೋತೀನಿ ನಿಮ್ಮನ್ನ, ನೀವು ವರಿನೇ ಮಾಡಬೇಡಿ ಅಂತಂದ್ರು. ಹಂಗಾಗಿ ಅವ್ರ ಸಪೋರ್ಟು ನಮ್ಗೆ ಇತ್ತು, ಅವ್ರು ಕರ್ಕೊಂಡೋದ್ರು ನಮ್ಮನ್ನು. ಹಾಗೆ ಇವನು 8ನೇ ಕ್ಲಾಸ್ ಏನೋ 8, 9 ಓದ್ತಿದ್ದ. ನನ್ನ ಮಗಳು ಫಸ್ಟ್ PUC ಓದ್ತಿದ್ಲು ಮರಿಮಲ ಪಾಸಲ್ಲಿ. ಹಂಗಾಗಿ ಅವರೇ ನಮ್ಗೆ ಅವಕಾಶ ಕೊಟ್ಟಿದ್ದು ಮಿಸ್ಟರ್ ಅಭಿಷೇಕಲ್ಲಿ. ಹಂಗಾಗಿ ಅವಳು ಚಿತ್ರರಂಗನ ಇದ್ ಮಾಡ್ಕೊಂಡ್ಲು. ಫಸ್ಟ್ PUC, ಸೆಕೆಂಡ್ PUC ಓದ್ಮೇಲೆ ಆಮೇಲೆ ಸ್ವಲ್ಪ ಅವಾಗ ಅವಳು ಸ್ವಲ್ಪ ಐಟು ಪರ್ಸನಾಲಿಟಿ ಜೋರಿದ್ದಾಳಲ್ಲ. ಆಮೇಲೆ ಹೇಗೇನು ಅವಳು ಕೆಲಸ ಮಾಡ್ತಿದ್ಲು. ಅವಳದು ಡಿಗ್ರಿ ಆದ್ಮೇಲೆ ಅವಳು ಇಲ್ಲೊಂದು RPG ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ಲು ನನ್ನ ಮಗಳು. ಒಂದು 6-7 months ಆಮೇಲೆ ವಿಷ್ಣುವರ್ಧನ್ ಅವರು ಫೋನ್ ಮಾಡಿದ್ರು. ಅವರು ಯಜಮಾನ ತೆಗಿತಾ ಇದ್ರು ಅವಾಗ. ಅವನ ಪಾತ್ರ ನೀನೇ ಮಾಡಬೇಕು ಬಾಮ್ಮ ಅಂತ ಹೇಳಿದ್ರು. ಆಗ ಅವಳು ಆ ಕೆಲಸ ಬಿಟ್ಟು ಮತ್ತೆ ಕಂಟಿನ್ಯೂ ಆಯ್ತು ಚಿತ್ರರಂಗ. ಅವಳಿಗೆ ಕೆಲಸ ಮಾಡಬೇಕು ಅಂತ ಅವಳು ಹೊರಟ್ಲು. ಯಾಕೆಂದ್ರೆ ಇದನ್ನ ನಂಬಕ್ಕಾಗಲ್ಲ, ನನ್ನ ಮುಂದೆ ಎಜುಕೇಶನ್ ಮಾಡಬೇಕು ಅಂತ ಅವಳು ಕನ್ನಡ MA ಮಾಡ್ಕೊಂಡ್ಲು, ಇಂಗ್ಲಿಷ್ MA ಮಾಡ್ಕೊಂಡ್ಲು. ಎಜುಕೇಶನ್ ಮುಂದುವರಿಸ್ತೀನಿ ನಾನು, IAS ಮಾಡ್ಬೇಕಂತ ಅವಳಿಗೆ ಆಸೆ ಇತ್ತು. ಹಾಗೆ ಎಲ್ಲ ಕಳೆದೋಗಿದ್ದ ದಿನ ಬಿಡಿ. ಈಗ ಅದೇ ನಾನು ಹೇಳಿದ್ನಲ್ಲ, ಏನು ಅಂತಂದ್ರೆ ಎಲ್ಲ ಸಹಿಸಿ ಬಂಡೆಕಲ್ಲಾಗ್ಬಿಟ್ಟಿದ್ದೀನಿ ನಾನು.